ಇನ್ನು ಬಿಜೆಪಿ ಟಿಕೆಟ್ ದಾವಣಗೆರೆ ಬಿಜೆಪಿ ಟಿಕೆಟ್ ಅನ್ನ ಗಾಯತ್ರಿಗೆ ನೀಡಿದ್ದಕ್ಕೆ ಇಲ್ಲಿ ವಿರೋಧ ವ್ಯಕ್ತವಾಗಿದೆ. ಗಾಯತ್ರಿ ನೀಡಿದ್ದಕ್ಕೆ ದಾವಣಗೆರೆ ಬಿಜೆಪಿ ಟಿಕೆಟ್ ಅವರಿಗೆ ಕೊಟ್ಟಿದ್ದಕ್ಕೆ ಮೊದಲಿಂದನೇ ವಿರೋಧ ವ್ಯಕ್ತವಾಗಿತ್ತು. ದಾವಣಗೆರೆ ಜಿಲ್ಲಾ ಮುಖಂಡರ ಜೊತೆಗೆ ಬಿವೈ ವಿಜೇಂದ್ರ ಈ ಹಿನ್ನೆಲೆಯಲ್ಲಿ ಸಭೆ ಕೂಡ ನಡೆಸಿದ್ದಾರೆ. ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾಗಿಯಾಗಿದ್ದು, ಸಂಸದ ಸಿದ್ದೇಶ್ವರ, ಜಗಳೂರು ರಾಮಚಂದ್ರ ಮತ್ತು ಇನ್ನಿತರರು ಭಾಗಿಯಾಗಿದ್ದಾರೆ. ಸಭೆಗೆ ಇನ್ನೂ ಕೂಡ ಎಂಪಿ ರೇಣುಕಾಚಾರ್ಯ ಆಗಮಿಸಿಲ್ಲ, ರವೀಂದ್ರನಾಥ್ ಆಗಮಿಸಿಲ್ಲ. ಇಲ್ಲಿ ಎಂಪಿ ರೇಣುಕಾಚಾರ್ಯ ಹಾಗೂ ರವೀಂದ್ರನಾಥ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಕೊಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನು ಈ ಸಂದರ್ಭ ಬಿವೈ ವಿಜೇಂದ್ರ ಅಸಮಾಧಾನಿತರ ಮನವೊಲಿಕೆಯ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಕೂಡ ಹಾಗೆ ಯಾರು ಅಸಮಾಧಾನಿತರಿದ್ದಾರೋ ರಾಜ್ಯ ಮಟ್ಟದ ನಾಯಕರನ್ನೇ ಸಮಾಧಾನಕ್ಕೆ ಕಳುಹಿಸಲಾಗ್ತಾ ಇರೋದು. ನಿನ್ನೆ ಆರ್ ಅಶೋಕ್ ಅವರು ಸಮಾಧಾನಕ್ಕೆ ಬೀದರ್ಗೆ ತೆರಳಿದ್ರು. ಇದೀಗ ಎಂಪಿ ರೇಣುಕಾಚಾರ್ಯ, ರವೀಂದ್ರನಾಥ್ ಅವರ ಜೊತೆಗೆ ಬಿವೈ ವಿಜೇಂದ್ರ ಮಾತುಕತೆ ನಡೆಸ್ತಾ ಇದ್ದಾರೆ. ಬಿಎಸ್ವೈ ಸಭೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ದಾವಣಗೆರೆ ನಾಯಕರೆಲ್ಲ ಭೇಟಿ ಮಾಡಿದ್ರು, ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೇವೆ. ದಾವಣಗೆರೆ ನಾಯಕರೆಲ್ಲ ಭೇಟಿ ಮಾಡಿದ್ರು, ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೇವೆ. ದಾವಣಗೆರೆ ನಾಯಕರೆಲ್ಲ ಭೇಟಿ ಮಾಡಿದ್ರು, ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು. ಇವತ್ತು ನಡೆಯುವಂತಹ ಸಭೆ ಬಹಳ ಪ್ರಮುಖ. ಎಂಪಿ ರೇಣುಕಾಚಾರ್ಯ ಹಾಗೂ ರವೀಂದ್ರನಾಥ್ ಅವರನ್ನ ಯಾವ ರೀತಿ ಮನವೊಲಿಕೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಆದರೆ ಅವರು ಇನ್ನೂ ಸಭೆಗೆ ಬಂದಿಲ್ಲ. ಎಲ್ಲ ನಾಯಕರು ಬಂದರೂ ಕೂಡ ಅವರಿಬ್ಬರೂ ಸಭೆಗೆ ಬಂದಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಚಾರ. ದಾವಣಗೆರೆ ಜಿಲ್ಲಾ ಮುಖಂಡರ ಜೊತೆಗೆ ಈಗ ಬಿಎಸ್ವೈ ಸಭೆ ನಡೆಸ್ತಾ ಇದ್ದಾರೆ.